ಬೆಂಗಳೂರಿನ ಸರ್ಜಾಪುರದ ಬಳಿ ಡೆಡ್ಲಿ ಆಕ್ಸಿಡೆಂಟ್ ಸಂಭವಿಸಿದೆ. ಕಾರು ಮತ್ತು ಬೈಕ್ನ ನಡುವೆ ನಡೆದಿರುವಂತಹ ಭಾರೀ ಅಪಘಾತ ಇದು. ಶರವೇಗದಲ್ಲಿ ಬಂದ ಕಾರ್ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಈ ಡಿಕ್ಕಿಯ ರಭಸಕ್ಕೆ ಬೈಕ್ ಸಮೇತ ಹಾರಿ ಬಿದ್ದ ಬೈಕ್ ಸವಾರ. ಪವಾಡ ಸದೃಶ ಅನ್ನೋ ರೀತಿ ಬೈಕ್ ಸವಾರ ಬಚಾವಾಗಿದ್ದಾನೆ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಈ ಭಯಾನಕ ದೃಶ್ಯ ಕೂಡ ಸೆರೆಯಾಗಿದೆ. ಆಗಸ್ಟ್ 15ರ ಬೆಳಗ್ಗೆ 7:50 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಸರ್ಜಾಪುರ ರಸ್ತೆಯಲ್ಲಿ ನಡೆದಿರುವಂತಹ ಅಪಘಾತ. ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದು ಯಾವ ರೀತಿ ಶರವೇಗದಲ್ಲಿ ಕಾರು ಬೈಕ್ಗೆ ಡಿಕ್ಕಿ ಹೊಡೆಯುತ್ತೆ ಅಂತ. ಚಲ್ಲಾಪಿಲ್ಲಿ ಆಗೋಗುತ್ತೆ. ಅಲ್ಲೇನೋ ಹೆಲ್ಮೆಟ್ ಬೀಳೋ ರೀತಿ ಕೂಡ ಕಾಣಿಸುತ್ತೆ. ಗಮನಿಸ್ತಾ ಇರಬಹುದು ನೀವು ಕೂಡ. ಬಟ್ ಈ ರೀತಿಯ ಡೆಡ್ಲಿ ಆಕ್ಸಿಡೆಂಟ್ ಸಂಭವಿಸಿದ್ರೂ ಕೂಡ ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಅದೊಂದು ನೆಮ್ಮದಿಯ ನಿಟ್ಟಿಸಿರು ಅಂತಲೇ ಹೇಳಬಹುದು. ಸದ್ಯ ಪವಾಡ ಅನ್ನೋ ರೀತಿ ಬೈಕ್ ಸವಾರ ಬಚಾವಾಗಿದ್ದಾನೆ. ಆಗಸ್ಟ್ 15ರ ಬೆಳಗ್ಗೆ ಸ್ವಾತಂತ್ರ್ಯ ದಿನಾಚರಣೆಯ ದಿನ 7:50 ಸುಮಾರಿಗೆ ಸರ್ಜಾಪುರ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಕಾರು ಡಿಕ್ಕಿ ಹೊಡೆಯೋ ರಭಸಕ್ಕೆ ಆತ ಧರಿಸಿದ್ದಂತಹ ಹೆಲ್ಮೆಟ್ ಕೂಡ ಕ್ಷಣಾರ್ಧದಲ್ಲಿ ಯಾವ ರೀತಿ ರಸ್ತೆಗೆ ಉರುಳುತ್ತೆ ಅನ್ನೋದರ ಕುರಿತಾಗಿ ನೀವು ಗಮನಿಸಬಹುದು. ಹೆಲ್ಮೆಟ್ ಇದ್ದೂ ತಲೆಗೆ ಗಾಯಗಳಾಗಿ ಸಾವನ್ನಪ್ಪಿರುವ ಎಷ್ಟೋ ಕೇಸ್ಗಳನ್ನು ನಾವು ನೋಡಿದ್ದೇವೆ. ಆದರೆ ಹೆಲ್ಮೆಟ್ ಬಿದ್ದೋದ್ರೂ ಕೂಡ ಆತ ಪವಾಡದಂತೆ ಬದುಕುಳಿದಿದ್ದಾನೆ. ನಿಜಕ್ಕೂ ಕೂಡ ಇದು ಅದೃಷ್ಟ, ಆತನ ಅದೃಷ್ಟವೋ ಏನೋ ಗೊತ್ತಿಲ್ಲ ಅಂತಲೇ ಹೇಳಬಹುದು. ಯಾವ ರೀತಿ ಈ ಡೆಡ್ಲಿ ಆಕ್ಸಿಡೆಂಟ್ ಸಂಭವಿಸಿದೆ ಅನ್ನೋದರ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದು. ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಈ ಚಿತ್ರಣ ಸೆರೆಯಾಗಿರುವಂಥದ್ದು. ಆಗಸ್ಟ್ 15ರ ಬೆಳಗ್ಗೆ 7:30 ಸುಮಾರಿಗೆ ಈ ಘಟನೆ ನಡೆದಿದೆ. ಸಣ್ಣ ಪುಟ್ಟ ಗಾಯಗಳಾಗಿದೆ. ಸದ್ಯ ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾನೆ. ಬೆಂಗಳೂರಿನ ಸರ್ಜಾಪುರದ ರಸ್ತೆಯಲ್ಲಿ ನಡೆದಿರುವಂತಹ ಅಪಘಾತ ಇದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.